ಏ ಬಾಸ್, ಒಂದ್ ನಿಮಿಷ. ಯಾಕಪ್ಪ ನಾನ್ ಕರೆದ್ರು ಹಾಗೆ ಹೋಗ್ತಿದ್ಯಾ? ನಿಮ್ಮನ್ನ ನೋಡಿ ಭಯ ಆಯ್ತು, ಅದಕ್ಕೆ. ನನ್ನ ನೋಡಿ ಭಯ ಆಯ್ತಾ? ಭಯ ಒಂದೇ ಅಲ್ಲಮ್ಮ ತಾಯಿ, ತಗಲಾಕಿ ಮಗಲಾಗೋ ನಿಮ್ಮ ವರ್ಷೆ ಕೇಳಿ ಅಲ್ಲಾಡೋಗ್ಬಿಟ್ಟಿದ್ದೀನಿ. ಬರ್ತೀನಿ. ಬೋಸ್, ವಿಷಯ ಏನು ಅಂತ ತಿಳ್ಕೊಳ್ದೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ನೀನು. ಕೇರಿಗೆಲ್ಲ ಗೊತ್ತಿರೋ ವಿಷಯನೇ ಮೇಡಮ್ ಮಾತಾಡ್ತಾ ಇರೋದು. ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ಮನೇನ ಈಡ್ಗಾಯಿ ಹೊಡೆದಾಗ ಹೊಡೆದು ಅವ್ರ ಮನಸ್ಸನ್ನ ಚೂರ್ ಚೂರ್ ಮಾಡಿದವ್ರು ನೀವೇ ತಾನೆ. ನನ್ನ ಶಾಂತಿ ಮದುವೆ ನಿಂತೋಗಿದ್ ನಿಮ್ಮಿಂದ ತಾನೆ. ದೇವತೆ ಆಗಿದ್ದ ಶಾರದಕ್ಕ ಜ್ಞಾನ ತಪ್ಪಿ ಬಿದ್ದು ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ದು ನೀವೇ ರೀ ಮೇಡಮ್. ಏನು, ಶಾರದಕ್ಕ ಜ್ಞಾನ ತಪ್ಪಿ ಆಸ್ಪತ್ರೆ ಇದ್ದಾರಾ? ಹೌದು. ನಿಮ್ಮಿಂದ ಅವ್ರ ಆಸೆ ಆಕಾಂಕ್ಷೆಗಳು, ಭಾಷೆ, ಭರವಸೆಗಳು ಎಲ್ಲ ಹಾಸಿಗೆ ಹಿಡಿದ್ಬಿಟ್ಟು ನಿಮಗೆ ಖಂಡಿತ ಒಳ್ಳೇದಾಗಲ್ಲ ರೀ. ಅಂಥ ಪಾಪ ನಾನೇನು ಮಾಡಿಲ್ವಲ್ಲ. ಇಷ್ಟೆಲ್ಲ ಆಗೋದಕ್ಕೆ ಶಾರದಕ್ಕನೇ ಕಾರಣ. ದಯವಿಟ್ಟು ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ಆ ಮನೆಯಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತಾಡೋ ಹಕ್ಕು, ಬೈದು ಬುದ್ಧಿ ಹೇಳೋ ಅಧಿಕಾರ ಶಾರದಕ್ಕನಿಗಿದೆ. ಆ ತಾಯಿ ಒಬ್ಳಿಲ್ದಿದ್ರೆ ಆ ಮನೆ ಅಡ್ರೆಸ್ಗೆ ಇಲ್ಲದೆ ಯಾವತ್ತೂ ಅಡುಗೆ ಹೋಗ್ತಾ ಇತ್ತು. ತನ್ನ ಮೈದುನಿಗೋಸ್ಕರ ಬೇಲಿ ಮೇಗಿಲ ಸೊಪ್ಪನ್ನ ತಿಂದು, ಗಂಡನ ಜೊತೆ ಗಂಜಿ ಕುಡಿದು, ತನ್ನ ತವರು ಮನೆಯಿಂದ ಅಕ್ಕಿ ಬೇಳೆ ತರಿಸಿ ವಿಧ ವಿಧವಾದ ಅಡಿಗೆನ ಮಾಡಿ ನಿಮ್ಮ ಗಂಡನಿಗೆ ಬಡಿಸಿದ್ಲು ರೀ. ಆಗ ತನ್ನ ಗಂಡ ತರ್ತಾ ಇದ್ದ 300 ರೂಪಾಯಿನಲ್ಲಿ ಕೇವಲ 300 ರೂಪಾಯಿನಲ್ಲಿ ಜೀವನ ಮಾಡಿದ್ಲು. ತನ್ನ ಗಂಡನ ಹಾಗೆ ತಾನು ಯಾವತ್ತೂ ಶೋಕಿ ಮಾಡಲಿಲ್ಲ. ತನ್ನ ಮಗಳ ಮದುವೆಗೆ ಅಂತ ಕೂಡಿಟ್ಟ ಹಣನ, ಜೋಡಿಸಿಟ್ಟು ಒಡವೆನ ನಿಮ್ಮ ಗಂಡನಿಗೋಸ್ಕರ ಮಾರಿ ಅವನನ್ನ ದೊಡ್ಡ ಮನುಷ್ಯನಾಗಿ ಮಾಡಿದ್ದು ಶಾರದಕ್ಕರಿ. ನೀನ್ ಹೇಳ್ತಾ ಇರೋದೆಲ್ಲ ನಿಜನಾ? ಕಟ್ಟು ಕತೆ ಅಲ್ಲ ಮೇಡಮ್, ಇದು ನಾನು ಕಣ್ಣಾರೆ ಕಂಡಿರೋ, ಕಿವಿಯಾರೆ ಕೇಳಿರೋ ಸತ್ಯ ಕತೆ ಇದು. ನೀವು ನಿಮ್ಮ ಗಂಡ ಸಾಯೋವರೆಗೂ ದುಡಿದ್ರು ಅವ್ರ ಋಣನ ತೀರ್ಸಕ್ಕಾಗಲ್ಲ ಅಂತ ಋಣನ ಮರ್ತು ಜುಜುಬಿ ವರದಕ್ಷಿಣೆ ಹಣಕ್ಕೋಸ್ಕರ ಜಗಳ ಮಾಡ್ಕೊಂಡು ಅವನ ಹಿಂದೆ ಡಬ್ಬ ಹಿಡ್ಕೊಂಡು ಹೊರಟು ಬಿಟ್ರಲ್ಲ, ಇದು ನಿಮಗೆ ನ್ಯಾಯನಾ? ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ನಿಜವಾಗ್ಲೂ ಶಾರದಕ್ಕ ಇಂಥ ತ್ಯಾಗಮಯಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನಮ್ಮ ಯಜಮಾನ್ರು ಕೂಡ ಒಂದ್ ಮಾತನ್ನು ಅವ್ರ ಅದಕ್ಕೆ ಬಗ್ಗೆ ಹೇಳಿರ್ಲಿಲ್ಲ. ನಡುರಾತ್ರಿಲಿ ಕೊಡೆ ಹಿಡಿಯುವಂತ ಐಶ್ವರ್ಯ ಸಿಕ್ತಲ್ಲ, ಅದಕ್ಕೆ ಹೇಳಿಲ್ಲ. ನೀವು ಅದೇ ಗತ್ನಲ್ಲಿ ಅದೇ ಮತ್ನಲ್ಲಿದ್ರಿ, ಅದಕ್ಕೆ ಕೇಳಿ ತಿಳ್ಕೊಳ್ಳಿಲ್ಲ. ಅದೆಲ್ಲ ಹಾಗಿರ್ಲಿ, ಶಾರದಕ್ಕ ಎಲ್ಲಿದ್ದಾರೆ? ನಾನು ಅವ್ರನ್ನ ನೋಡ್ಬೇಕು. ನಾನು ಅವತ್ತೇ ಬಡ್ಕೊಂಡೆ ಈ ಹಣವಂತ ಸವಾಸ ಬೇಡ ಅಂತ. ನನ್ನ ಮಾತು ಕೇಳ್ದ? ನನ್ನ ಮಾತು ಕೇಳಿದಿದ್ರೆ ಇವತ್ತು ಈ ಗತಿ ನಿನಗೆ ಬರ್ತಿತ್ತಾ? ತಗೋ, ಆ ತಾತ್ಕಿತ್ತಿ ಯಾವ ಕಾಲಿಟ್ಟು ಒಳಗ್ ಬಂದೋ ಏನೋ, ಶಾಂತಿ ಮದುವೆ ನಿಲ್ಲಿಸ್ಬಿಟ್ಲು, ನಿನ್ನ ಮಲಗಿಸ್ಬಿಟ್ಲು, ನಮ್ಮ ಮನೆ ತೊಳೆದ್ಬಿಟ್ಲು. ಅಕ್ಕ, ಸತ್ಯವಾಗೂ ಒಂದ್ ಮಾತು ಹೇಳ್ತೀನಿ ಕಣಕ್ಕ, ನೀನ್ ಬರುವಾಗ ಬಿಟ್ಟು ಬಂದಿದ್ದಲ್ಲ ಅಕ್ಕಿ ಬೆಳೆ ರಾಗಿ, ಅದನ್ನೇ ನಾವ್ ಇಷ್ಟು ದಿವಸ ಮಾಡ್ಕೊಂತಿದ್ದು. ಇನ್ 2 ದಿನಕ್ಕೆ ಆಗೋಷ್ಟು ರೇಷನ್ ಇದೆ ಕಣಕ್ಕ, ಅಷ್ಟೇ. ಬನ್ನಿ. ಶಾರದಕ್ಕ, ಚೆನ್ನಾಗಿದ್ದೀರಾ? ಅಕ್ಕಂಗೇನು ಆಗಿಲ್ಲ ತಾನೆ? ನಾನೇನ್ ಡಾಕ್ಟ್ರಾ? ಹೆಂಗಿದ್ದಾರೆ ಅಂತ ಟೆಸ್ಟ್ ಮಾಡಿ ಹೇಳೋಕೆ? ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾನು ತಪ್ಪು ಮಾಡ್ಬಿಟ್ಟೆ. 20 ವರ್ಷದಿಂದ ಅನ್ಯೋನ್ಯವಾಗಿ ನನ್ನ ಜೊತೆ ಸಂಸಾರ ಮಾಡ್ತಿರೋ ನನ್ನ ಗಂಡನೇ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನು ನನ್ನ ಮೈದ್ನ ನನ್ನೆಲ್ಲ ಅರ್ಥ ಮಾಡ್ಕೊತಾನೆ. ನೀನ್ ತಾನೇ ಹೇಗೆ ಅರ್ಥ ಮಾಡ್ಕೋತೀಯ ಹೇಳು? ಇಲ್ಲ ಅಕ್ಕ, ನಾನು ತಪ್ಪು ಮಾಡ್ಬಿಟ್ಟೆ. ನಮ್ ತಂದೆ ಶ್ರೀಮಂತರ ಮನೆ ಸೊಸೆ ಮಾಡ್ದೆ ಪ್ರೀತಿಯಿಂದ ಆಸೆ ಪಟ್ಟು ನಿಮ್ಮನೆ ಸೊಸೆ ಮಾಡಿದಾಗ ಕಾರಣ ಏನು ಅಂತ ತಿಳ್ಕೊಂಡಿದ್ದಿದ್ರೆ, ನಿಮ್ ಪ್ರೀತಿ, ವಾತ್ಸಲ್ಯದ ಬಾಂಧವ್ಯ, ನಿಮ್ ತ್ಯಾಗ ಏನು ಅಂತ ಗೊತ್ತಾಗ್ತಿತ್ತು. ನಿಮ್ ಕೈ ಮುಗಿದು ಕೇಳ್ಕೋತೀನಿ, ನಿಮ್ ಒಡ ಹುಟ್ಟಿದ ತಂಗಿ ಅಂತ ತಿಳ್ಕೊಂಡು ನನ್ನ ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡಮ್ಮ, ಏನು ಕೆಟ್ಟ ಗಳಿಗೆ ಆಗಿದ್ದಾಗಾಯ್ತು, ಸಮಾಧಾನ ಮಾಡ್ಕೊ. ಕನಕಕ್ಕ, ನೀವು ಅಷ್ಟೇ ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ನಿನ್ನ ಅಷ್ಟು ಸಲೀಸ ಕ್ಷಮಿಸ್ಬಿಟ್ರೆ ನಮ್ ಊಟದ ಪ್ರಾಬ್ಲಮ್ ಬಗ್ಗೆ ಹರಿದು ಬಿಡುತ್ತಾ? ಏನ್ ನನ್ ಗಂಡ ಒಳ್ಳೆನಾಗ್ಬಿಡ್ತಾನ? ಇಲ್ಲ ನಾವೆಲ್ಲ ಒಂದಾಗಿ ಬಾಳ್ಬಿಡ್ತೀವ? ಏನು ಇಲ್ಲ. ಏ ಶಾಂತಿ, ಯಾರನ್ನ ಕೇಳಿ ಇವ್ರಲ್ಲ ಒಳಗ್ಬಿಟ್ಟೆ? ಏನಕ್ಕೆ ಬಂದಿದ್ದಾರೆ ಇವರಲ್ಲ? ನನ್ನ ಜೇನಿನ ಗೂಡಿಗೆ ಸೇವಿನ ಹೊಗೆ ಕೊಟ್ಟು ನನ್ನ ಒಗ್ಗಟ್ಟಿನ ಹುಟ್ಟಿನ ಹಾಳು ಮಾಡಿದ್ದೇನೆ, ಕೆಟ್ಟು ಮುಖ ತೋರಿಸ್ಬೇಡ ಅಂತ ಹೇಳಿರಲಿಲ್ಲ ನಿಂಗೆ? ಹೇಳಿಲ್ಲ ನನಗೆ? ಓ, ಈ ಧರ್ಮಣ್ಣನ ಮನೆನ ಭಾಗ ಮಾಡಿದ ಭಾಗ್ಯಲಕ್ಷ್ಮಿ ಅವರು ನನ್ನ ಮಗಳ ಮದುವೆನ ನಿಲ್ಲಿಸಿ ಬಡವಾ ನೀನು ಮಡಗ್ದಂಗೆ ಇರುವಂತ ನನ್ನ ಯೋಗ್ಯತೆನ ನೆನಪು ಮಾಡ್ಕೊತ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಬಾಬಾ. ಮುಂದಕ್ಕೆ ಮಾತಾಡ. ನಿಮ್ಮಂತ ಶ್ರೀಮಂತರು ನಮ್ಮಂತವ್ರ ಸಂಬಂಧ ಬೆಳೆಸಕ್ ಬಂದಾಗ ಸಂತೋಷ ಪಡದೆ ಅನುಮಾನ ಪಡಬೇಕು. ಮುಂದಕ್ಕೆ ಒಂದಲ್ಲ ಒಂದಿನ ಅನಾಹುತ ಹಾಗೆ ಆಗುತ್ತೆ.
ನಗ್ನಗ್ತಾ ನಾವೇ ದೂರ ಆಗ್ಬೇಕನ್ನೋ ಪಾಠನ ಕಲ್ತ್ಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಿ. ನೀನ್ ಸುಮ್ನೆ ಇರ್ತೀಯಾ? ನಮ್ಮ ಮನೆ ಹೊಡೆದವ್ರ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ಏನ್ ನೋಡ್ತೀಯ? ಏನ್ ಮಾವ ಇದು? ನಿಮ್ ತಂದೆ ವಂಶನ ಬೆಳೆಸಕ್ ಬಂದಿರೋ ನಿಮ್ ನಾದಿನ ಬೈದು ಆಚೆ ಕಳಿಸ್ತಾ ಇದೀರಲ್ಲ, ಇದು ಸರಿನಾ? ಓಹ್, ನೀನು ಅವ್ರ ಕಡೆನಾ? ಹೌದು. ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಆಗ ನೀನು ಆಚೋ. ನಾನ್ ನಿಮ್ ಮನೆ ಅಳಿ ಆಗೋನು ಮಾವ. ಯಾವನೋ ಅಳಿಯ? ನನ್ ಮಗಳು ನಾನು ನಿನ್ನ ಕೊಡೋದಿಲ್ಲ. ಆ ಬೋಸ್ ಜೊತೆ ನೀನ್ ಮಾತಾಡಬಾರ್ದು. ಅವನ್ ಸಂಬಂಧ ನಮಗ್ ಬೇಕಾಗಿಲ್ಲ. ಈ ಅಪ್ಪ ಹೇಳ್ದಾಗ ಕೇಳ್ಬೇಕು. ನಾನ್ ಹಾಕಿದ ಗೆರೆ ದಾಟಬಾರ್ದು. ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಒಬ್ಬ ಬಡ ಕೂಲಿ ಮಾಡೋ ಹುಡುಗನೇ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ. ತುಡುಕ್ ಬಿಡ್ಕೊಂಡು ಒಪ್ಕೋಬೇಕು. ಗೊತ್ತಾಯ್ತಾ? ಏನ್ರಿ ನಿಮ್ಗೇನಾದ್ರೂ ಹುಚ್ಚಿಗೆ ಹಿಡಿದು ಬಿಡ್ತಾ? ನನ್ನ ಮಗಳು ಇಷ್ಟಪಡೋನ್ ಜೊತೆ ಮದ್ವೆ ಮಾಡೋದ್ ಬಿಟ್ಟು ಕೂಲಿ ಮಾಡೋ ಬಡವನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನೋಡ್ಸಾಕ, ನಮ್ಮ ಅಂತಸ್ತಿಗೆ ಮೀರಿ ಸಂಬಂಧ ನಮಗೆ ಬೇಡವೇ ಬೇಡ. ನೀನ್ ಹೇಗೆ ಈ ಬಡವನ ಕೈ ಹಿಡಿದು ಸುಖವಾಗಿದ್ಯೋ ಹಾಗೆ ನಿನ್ನ ಮಗಳು ಒಬ್ಬ ಬಡ ಹುಡುಗನ ಕೈ ಹಿಡಿದು ಸುಖವಾಗಿರ್ತಾಳೆ. ಸುಮ್ಮನೆ ನಾನ್ ಯಾಕೆ ಸುಮ್ನೆ ಇರ್ಬೇಕು? ನಿಮ್ ತಮ್ಮನ್ನ ಶ್ರೀಮಂತರ ಮನೆ ಅಳಿಯನ್ ಮಾಡಿರೋ ನೀವು ನಮ್ಮ ಹೊಟ್ಟೆಲ್ ಹುಟ್ಟಿದ ಮಗಳನ್ನ ಕೂಲಿ ಮಾಡೋ ಬಡವನ ಕುತ್ತಿಗೆಗೆ ಕಟ್ಟೋಕ್ ನೋಡ್ತಿದ್ದೀರಲ್ಲ, ಇದು ನ್ಯಾಯನಾ? ನೀವ್ ಏನು ಹೇಳ್ಬೇಡಿ ನನಗೆ. ಮೊದಲೇ ಮಾತಾಡಿರೋ ಹಾಗೆ ಆ ದಾಸಪ್ಪ ಕೇಳಿರೋ ಒಡವೆ ವರದಕ್ಷಿಣೆ ಕೊಟ್ಟು ಅವನ ಮಗನ ಜೊತೆ ನನ್ನ ಮಗಳ ಮದ್ವೆ ಮಾಡಿ, ಇಲ್ಲಾಂದ್ರೆ ಇವ್ ನನ್ ಮಗಳೇ ಅಲ್ಲ ಅಂತ ಹೇಳ್ಬಿಡಿ. ಆಮೇಲೆ ನಾನು ಏನ್ ಮಾಡ್ತೀನಿ, ಹೇಗ್ ಮದ್ವೆ ಮಾಡ್ತೀನಿ ಅಂತ ನೀವೇ ನೋಡೋರಂತೆ. ಫಸ್ಟ್ ಫ್ಲೋರ್ ಅಲ್ಲಿ ರಿಸರ್ವ್ ಬ್ಯಾಂಕು, ಸೆಕೆಂಡ್ ಫ್ಲೋರ್ ನಲ್ಲಿ ಚಿನ್ನದ ಗಣಿ, ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? 1 2 3 4 5 ಇದು ಕೃಷ್ಣ ಮಾವನ್ಗೆ. ಅಣ್ಣ, ಒಂದ್ 5,000 ಭಿಕ್ಷೆ ಹಾಕಣ. ಆ ಕಂಜೂಸ್ ದಾಸಪ್ಪನ ಮಗ ಈ ದಾನಿ ಬಾಸ್ ಹತ್ರ ಕೇಳೋ ದುಡ್ಡ ಇದು. ತಗ 10,000. ಯಾರು ಕೊಟ್ಟೆ? ಛತ್ರಿ ನನ್ ಮಗನೇ, ಯಾವತ್ತಿಂದ ಶುರು ಮಾಡ್ದೋ ಈ ಕತ್ರಿ ಕೆಲ್ಸನ? ನಿನ್ ಮೇಲೆ ಆಣೆ ಇವತ್ತಿಂದಾನೇಪ್ಪ. ಯಾವ ಬೇವರ್ಸಿ ನನ್ ಮಗ ಹೇಳ್ಕೊಟ್ಟ? ಅದು ಆ ಕೃಷ್ಣ ಮಾವ. ಆ ಕಳ್ಳ ರಾಜಕಾರಣಿ ನನ್ನ ಮಗನ್ ತಲೆ ಇಷ್ಟು ಕೆಡಿಸಿದಾನ. ಇವತ್ತು ಅವನು ಗತಿ ಕಾಣಿಸ್ತೀನಿ. ಕೊಡೋದು ಕೊಡ್ತೀಯ, ಜಿಜ್ಬೆ 50,000 ರೂಪಾಯಿ ಅಲ್ಲ, ಯಾಕೆ 50 ಲಕ್ಷ ರೂಪಾಯಿ ನನ್ನ ಪಾರ್ಟಿ ಫಂಡ್ ಕೊಟ್ಬಿಡು. ಆಗ ನಿನ್ನ ನನ್ನ ಗೌರ್ಮೆಂಟ್ ಬಂದಾಗ ಒಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷನನ್ನಾಗಿ ಮಾಡ್ಬಿಡ್ತೀನಿ. ಓಹೋ, ಮೆಚ್ಚುವಂತ ಮಾತು. ನಿನಗೆ ಗೌರ್ಮೆಂಟ್ ಕ್ವಾರ್ಟರ್ಸ್ ಕೊಡಿಸ್ತೀನಿ. ಈ ನಿನ್ನ ಮನೇನ ನನ್ನ ಪಾರ್ಟಿ ಆಫೀಸ್ ಮಾಡ್ಕೋತೀನಿ. ಆಗ ನಿನ್ಗೂ ಹೆಸರು ಬರುತ್ತೆ, ನನಗೂ ಕೀರ್ತಿ ಬರುತ್ತೆ ಅಲ್ವಾ ಅಳಿ? ಅಂದ್ರೆ ಗುಡ್, ಬೆಟರ್, ಬೆಸ್ಟ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್ ಮಾವ. ಚೋಡು ನನ್ ಮಗನೇ. ಯಾಕೆ ನಿಮ್ಮ ಅಪ್ಪ ನಿನ್ ಬೈತವನೆ? ನಿನಗೆ ಕಣ ಬೈತಾ ಇರೋದು ಹಲ್ಕ ನನ್ ಮಗನೇ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯೋ? ನನ್ನನ್ನು ಏಮಾರಿಸೋದು ಒಂದೇ, ಆ ಯಮನ್ ಪಾಲಾಗೋದು ಒಂದೇ. ಅಲ್ಲ ಪಿತಾಶ್ರೀ, ದುಡ್ಡು ಕೊಡ್ತೀನಿ ಅಂತ ಕಲ್ಸ್ಬಿಟ್ಟು ನಮ್ಮ ಮಾವು ಹಿಂಗೆ ಅವಮಾನ ಮಾಡೋದು. ನಿಮ್ಮ ಅವನ್ ಸಮಾಧಿ ಪಕ್ಕ ನಿನ್ ಸಮಾಧಿ ಮಾಡ್ಬಿಟ್ಟೆ. ತಪ್ಪಿರೋ ನಾನೇ ತಪ್ಪಿರ್ಬೇಕು ನೋಡಿ. ನಮ್ಮ ಮಾವ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದಾರೆ. ನನ್ನನ್ನು ಏಮಾರಿಸಿ ಹೋಗ್ತೇನೋ? ಅಯ್ಯೋ ಕನ್ನಡ ತಾಯಿ ಮಕ್ಕಳೇ, ಭಾರತ ಬಂಧುಗಳೇ, ಬೇಗ ಬನ್ನಿ, ನನ್ನ ಕಾಪಾಡಿ. ಚೋಡು ನನ್ ಮಗನೇ, ನೀನ್ ಪಾದಾಳಕ್ ಹೋದ್ರು ಬಿಡಲ್ಲ. ನೀನು ಅಪ್ಪಾಜಿ ಅವ್ರು ಸಾಯಿಸ್ಬಿಡಿ ಅಪ್ಪಾಜಿ. ಅವ್ರು ಸತ್ತೋಗ್ಬಿಟ್ರೆ ನನ್ನ ಮದುವೆ ನಿಂತೋಗ್ಬಿಡುತ್ತೆ. ಚೋಡು ನನ್ ಮಗನೇ, ನಿಂತ್ಕೊಳ್ಳೋ. ಮನೆ ಕನಕ, ಬೇಗ ಭಾಗ ತೆಗಿ. ನಿನ್ ತಾಳಿ ಬಗ್ಗೆ ಕಾಪಾಡ್ಕೊಳ್ಳೆ ಕನಕ. ಅಯ್ಯಪ್ಪ, ಮೃತ್ಯು ಮನೆ ಭಾಗ ತಗೊಂಡು ಬಂದ್ಬಿಡ್ತಾನಪ್ಪ. ನೀನ್ ಸಾಯಿಸ್ಬಿಟ್ರೆ ನನ್ನ ಹೆಂಡತಿ ವಿದ್ವೆ ಆಗ್ಬಿಡ್ತಾಳ ಕಣ್ಣ. ನಿನ್ ಮಗ ಅಂತ ತಿಳ್ಕೊಂಡ ನನಗೆ ನೀವು ದಾನ ಮಾಡೋಣ. ನೀನ್ ಬದುಕಿದ್ರೆ ನನ್ ಮನೆ ಹಾಳು ಮಾಡ್ಬಿಡ್ತೀಯ. ನೀನ್ ಸತ್ರನೇ ನನಗೆ ಸಮಾಧಾನ ಆಗೋದು. ನೀನು ಯಾವ್ದೋ ಟೈರ್ ಡಮ್ ಅಂತಲ್ಲ. ಓ ದಾಸಪ್ಪರೇ, ನಿಮ್ದೇನಾದ್ರು ಬರ್ಸ್ಟ್ ಆಯ್ತಾ? ಓಕೆ ಓಕೆ, ಮ್ಯಾಟ್ರೇನು ಅಂತ ಕೇಳ್ಬೋದಾ? ನಿನ್ ಗಂಡ ನನ್ನ ಮನೆನ ಲೂಟಿ ಮಾಡಿ ಹಾಳಂಪೆ ಮಾಡಕ್ ನೋಡ್ತಾವನೆ. ಏನಂದೆ? ಬದನೆಕಾಯಿ ಅಂದೆ. ಬದನೆಕಾಯ ಡಮ್ ಅನ್ನಲ್ವೇ? ಯು ಶಟ್ ಅಪ್. ಓಕೆ ಓಕೆ, ನನ್ನನ್ನೇ ಶಟಪ್ ಅಂತೆ ನಿನ್ನ. ನಿಮ್ಗೆಲ್ಲ ಅಂದಿದ್ದು ನನ್ನ ಗಂಡನಿಗೆ ಏನ್ ವಿಷಯ? ದೀಪಾವಳಿ ಪಿಸ್ತೂಲು ಇದನ್ನ ಯಾಕೆ ಹಿಡ್ಕೊಂಡ್ರಿ ನೀವು? ನಿಮ್ಮ ಅಪ್ಪನಿಗೆ ಈ ವಯಸ್ಸಲ್ಲಿ ಯಾಕೋ ಪಟಾಕಿ ಹೊಡೆಯ ಹುಚ್ಚು ಬಂದ್ಬಿಟ್ಟಿದಲ್ಲ? ಮುಚ್ಚು ಬಾಯ್. ಓಕೆ ಓಕೆ. ಈ ಲೋಫರ್ ಎಂತ ಕೆಲಸ ಮಾಡಿದಾನೆ ಗೊತ್ತಾ? ಪ್ರಪಂಚನೇ ಗೊತ್ತಿಲ್ದಿರೋ ನನ್ನ ಮಗನ್ ತಲೆ ಸೌರಿ ಕಳ್ತನ ಮಾಡೋದ್ ಕಲ್ಸಿದಾನೆ ಈ ನಿನ್ ಗಂಡ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ, ನಿನ್ ಜನ್ಮ ಜಾಲಾಡ. ಇಂತ ಬಾಳ ಬದಲು ನುಗ್ಗೆ ಮರಕ್ಕೆ ನೇಣು ಹಾಕೊಂಡು ಸಾಯೋದೇ ಏನು? ನುಗ್ಗೆ ಮರಕ್ಕೆ ನೇಣು ಹಾಕೊಂಡು ಸಾಯೋದಾ? ಅಲ್ವಾ ಮತ್ತೆ? ನೀನು ಅವನಂಗೆ ಮಳ್ಳಿ. ಏನು
ಏನಂದೆ? ದಾರಿ ಬಿಡು ಅಂದೆ. ಸಣ್ಣ ನಿನ್ನ ಕಾಲು ಹಿಡ್ಕೋತೀನಿ ಕಣಣ್ಣ, ನನ್ನ ಗಂಡನ ಬಿಟ್ಟು ಬಿಡಣ್ಣ. ಅಯ್ಯೋ ಪಾಪ, ಅದು ಜೀವಂತವಾಗಿದ್ರೆ ನನ್ನ ಮಕ್ಕಳನ್ನ ಯಾರಾದ್ರೂ ನೀವ್ ಯಾರ ಮಕ್ಕಳು ಅಂತ ಕೇಳಿದ್ರೆ ನನ್ನ ಮಕ್ಕಳು ಸಣ್ಣ ಕೃಷ್ಣಪ್ಪರ ಮಕ್ಕಳು ಅಂತ ಹೇಳ್ಬೋದವೆ. ನೀನೇನಾದ್ರೂ ನನ್ನ ಗಂಡನ ಮರ್ಡರ್ ಮಾಡಿಬಿಟ್ರೆ ಸಣ್ಣ ಪ್ಲೇಟ್ ಕೃಷ್ಣಪ್ಪ ಅಂತಾರೆ. ನಿನ್ನ ಕಾಲು ಬಿಡ್ತೀನಿ, ನನ್ನ ಪಾಪಿ ಗಂಡನ ಬಿಟ್ಟು ಬಿಡಣ್ಣ. ಆಯ್ತಾಯ್ತು, ನಿನಗೋಸ್ಕರ ಈ ಲೋಫರ್ನ ಬಿಡ್ತಾ ಇದ್ದೀನಿ. ಆದ್ರೆ ಒಂದು ಕಂಡೀಷನ್, ಏನಣ್ಣ? ಇನ್ 1 ಗಂಟೆ ಒಳಗೆ ನನ್ನ ಮನೆನ ಖಾಲಿ ಮಾಡ್ಬೇಕು. ಬ್ರದರು, ಇದೇನು ನಿಮ್ಮಪ್ಪನ ಕದರು? ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡುವಂತವ್ರಲ್ಲ, ಏನ್ ಮಾಡೋದು? ದಾಸಪ್ಪನವ್ರವ್ರು ಏನ್ ತಿಳ್ಕೊಂಡಿದ್ಯಾ? ಮಹಾನ್ ವ್ಯಕ್ತಿ, ಈ ಮನೆ ಮಾಲೀಕ, ಅವ್ರಾಜ್ಞೆ ಸುಗ್ರೀವಾಜ್ಞೆ. ಕಟ್ಟು ಗಂಟು ಮುಟ್ಟಿನ ಮಾನ್ಯ ಶ್ರೀ ದಾಸಪ್ಪನವ್ರೆ, ಆ ವೀರಪ್ಪನ್ ಬಂದೂಕನ್ನ ನಿಮ್ ಚಡ್ಡಿ ಜೋಬಾಳ್ ಮಾಡಿ ಕಳಿ. ಲೈ ಡಬ್ಬ ನನ್ ಮಗನೇ, ಹೇಳಿ ತಂದೆ. ಈ ಬೈಕು ನಿಂದೆ ತಾನೆ? ನಮ್ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಈ ಅಧ್ಯಕ್ಷನಿಗೆ ಕೊಡಿಸಿದಾರೆ ಗುರುವೆ. ಲೈ ಸ್ವಂತ ನನ್ನ ಮಗನೇ, ಈ ಉಸುರುವಳ್ಳಿ ಮಾಡಿರೋ ಕೆಲ್ಸಕ್ಕೆ ಈ ಬೈಕ್ ತಂದು ನಮ್ಮನೆ ಒಳಗೆ ನಿಲ್ಸು. ಅಯ್ಯೋ, ಎಲೆಕ್ಷನ್ ಪ್ರಚಾರ ಇಟ್ಕೊಂಡಿದ್ರು ಗುರುವೆ. ಎತ್ತೋಕಿನ ಮಾತು ಅಂದ್ರೆ ಮಾತೆ. ಮನೆನೇ ಖಾಲಿ ಮಾಡ್ತಿರ್ಬೇಕಾದ್ರೆ ಈ ಗಾಡಿ ತಗೊಂಡು ಏನ್ ಮಾಡ್ಲಿ? ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಏನು? ಈ ಪಕ್ಷದ ಬಾವುಟ ತಗೋಬೋದ? ನಮ್ ಯೋಗ್ಯತೆಗೆ ತಕ್ಕಾಗೆ ನಾವಿಬ್ರು ಬೀಗರಾಗಿದ್ರೆ ಒಂದ್ 50,000 ರೂಪಾಯಿ ಖರ್ಚಲ್ಲಿ ನನ್ನ ಮಗಳು ನಿಮ್ ಮನೆ ಸೊಸೆ ಆಗ್ತಿದ್ಲು. ಆದ್ರೆ ನನ್ನ ಹೆಂಡತಿ ಈ ಸಂಬಂಧನ ಒಪ್ತಾ ಇಲ್ಲ ಮುತ್ತಣ್ಣ. ಆ ದಾಸಪ್ಪನ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹಠ ಮಾಡ್ತಾವಳೆ. ಹಠ ಅಲ್ಲ ಅದು ಧರ್ಮಣ್ಣ, ಆಸೆ. ಆ ಆಸೆನಲ್ಲಿ ನಿನ್ ಮಗಳು ಭವಿಷ್ಯ ಇದೆ ಅಂತ ತಿಳ್ಕೊ. ಹಾಗಂತ ಆ ದಾಸಪ್ಪನ ಮಗನ್ ನಾನು ಅಲೀನ್ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಎಲ್ಲಿಂದ ತರಲಿ ನಾನು? ಈಗ್ಲೂ ಕಾಲ ಮಿಂಚಿಲ್ಲ ಧರ್ಮಣ್ಣ. ಅಣ್ಣ ಅಪ್ಪನ್ ಸಮಾನ, ತಮ್ಮ ಮಗನ್ ಸಮಾನ. ಅಣ್ಣ ತಮ್ಮಂದ್ರೆ ಎಷ್ಟೇ ಜಗಳ ಆಡಿದ್ರು ಅಪ್ಪ ಮಕ್ಕಳ ತರ ಒಂದಾಗ್ಲೇಬೇಕು. ಹೌದು ಧರ್ಮಣ್ಣ, ನೀನ್ ಪರ್ಸನಲ್ ಆಗಿ ನೇರವಾಗಿ ನಿನ್ ತಮ್ಮನ ಹತ್ರ ಹೋಗಿ ಪ್ರೀತಿಯಿಂದ ನಿಮ್ ಶಾಂತಿ ವಿಷಯ ಮಾತಾಡು. ಖಂಡಿತ ಅವನೇ ಮುಂದೆ ನಿಂತು ಈ ಮದುವೆ ಕಾರ್ಯನ ಮುಗಿಸ್ತಾನೆ. ನೀವ್ ಹೇಳೋದು ಸರಿನೇ, ಒಂದ್ಸಾರಿ ಹೋಗಿ ಮಾತಾಡ್ ನೋಡ್ತೀನಿ.